आपसृजन्तु स्निग्धानि चिक्लीतवसमे गृहे निज देवीं मातरं श्रियं ವಾಸಯ ಮೇ ಕುಲೇ. ನೀರಿನಧಿದೇವತೆಯು ರಸವಂತಿಕೆಯ ತರಲಿ ನೆಲೆಸನ್ನ ಮನೆಯಲ್ಲಿ ಚಿಕ್ಲೀತನೆ. ಮತ್ತೆ ನಿನ್ನಬ್ಬೆಯನು ಸಿರಿದೇವಿಯನ್ನು ಕೂಡ ನೆಲೆಗೊಳಿಸು ನಮ್ಮ ಮನೆಗಳಲ್ಲಿ. ಸೃಷ್ಟಿಗಿಂತ ಮುಂಚೆ ಸಮುದ್ರದಲ್ಲಿ ನೀರಿನ ರೂಪದಲ್ಲಿ ಲಕ್ಷ್ಮೀದೇವಿ ಭಗವಂತನ ಲೀಲೆಗೆ ತನ್ನ ಸೇವೆಯನ್ನ ಮಾಡಿದಳು. ಹೀಗೆ ಅವಳು ಜಲಸ್ವರೂಪಳು. ನನ್ನ ಬಾಳಿನಲ್ಲಿ ಒಂದು ರಸವಂತಿಕೆಯನ್ನ ಅವಳು ತುಂಬಲಿ, ನನ್ನ ಬಾಳನ್ನ ರಸವತ್ತಾಗಿ ಮಾಡಲಿ ಅವಳು ಅಂತ ಅದರ ಪ್ರಾರ್ಥನೆ. ನನ್ನ ಬಾಳು ನಿಂತ ನೀರಾಗದೇ ಇರಲಿ, ಶುಷ್ಕವಾಗದೇ ಇರಲಿ. ಲಕ್ಷ್ಮೀಪುತ್ರನಾದ ಕಾಮದೇವನೇ, ನೀನು ನನ್ನ ಮನೆಯಲ್ಲಿ ಸದಾ ಸನ್ನಿಹಿತ ಆಗಿರು. ಜಗತ್ತೆಲ್ಲವನ್ನು ಸೃಷ್ಟಿಸುವಂತಹ ಪ್ರಕೃತಿ ಮಾತೆ ನಿನ್ನ ತಾಯಿ ನನ್ನ ಮನೆಯಲ್ಲಿ, ನನ್ನ ವಂಶದಲ್ಲಿ ಶಾಶ್ವತವಾಗಿ ನೆಲೆಗೊಳ್ಳುವಂತಾಗಲಿ ನಿನ್ನಿಂದಾಗಿ. ಮತ್ತೆ ಅಲಕ್ಷ್ಮಿ ಯಾವತ್ತೂ ಕೂಡ ನಮ್ಮ ಮನೆಯ ಕಡೆ ಸುಳಿದೇ ಇರಲಿ. ಪ್ರಳಯ ಕಾಲದಲ್ಲಿ ಸೂಕ್ಷ್ಮ ಪ್ರಕೃತಿ ನೀರಿನ ರೂಪದಲ್ಲಿ ಇರ್ತದೆ. ನೀರಿನಿಂದಲೇ ವಿಶ್ವದ ಸೃಷ್ಟಿ. ಆದ್ದರಿಂದ ಲಕ್ಷ್ಮೀದೇವಿಯನ್ನ ಅಬ್ದೇವತೆ ಅಂತ ಹೇಳ್ತಾರೆ. ಇತರ ನದಿ ದೇವತೆಗಳು ಕೂಡ ಇಲ್ಲಿ ಲಕ್ಷ್ಮೀದೇವಿ ಜೊತೆಗೆ ವಿವಕ್ಷಿತರು ಅಂತ ವರ್ಣನೆ ಮಾಡ್ತಾರೆ. ಯದಗ್ರೇ ಆಪಯೇವಾಸನ್ ಅಭ್ಯ ಸರ್ವಮಭೂತ್ ಜಗತ್ ನಾರಾಸ್ಥ ಅಯನಂ ತಸ್ಯ ಅಯನಂ ಯಸ್ಯ ಸಹಿ ನಾರಾಯಣ ಸ್ಮೃತಃ. ಮೊದಲು ಇದ್ದದ್ದು ನೀರೇ, ಅದರಿಂದಲೇ ಜಗತ್ತೆಲ್ಲವೂ ಹುಟ್ಟಿದೆ. ಆ ನೀರೇ ಈ ಭಗವಂತನಿಗೆ ಆಶ್ರಯ, ಅರ್ಥಾತ್ ಭಗವಂತನ ಆ ಲೀಲೆಗೆ ಒಂದು ತಾಣ ಅದು. ತಸ್ಯ ಸ್ವಾಭಾವಿಕಿ ಶಕ್ತಿ ದೇವಿ ನಾರಾಯಣಿ ಸ್ಮೃತ. ತಸ್ಮಾದ್ ಉಪಾಸಕೋ ದೇವೀಂ ಪ್ರಾರ್ಥಯೇದ್ ಅಪ್ಸ್ವರೂಪಿಣೀಂ. ಆದ್ದರಿಂದ ಉಪಾಸಕರು ಅಪ್ಸ್ವರೂಪಳಾದಂತಹ, ನೀರಿನ ಸ್ವರೂಪಳಾದಂತಹ ಲಕ್ಷ್ಮೀದೇವಿಯನ್ನ ಧ್ಯಾನಿಸಬೇಕು. ಭೋಗದ್ರವ್ಯಾಣಿ ಸರ್ವಾಣಿ ಮಮ ಸ್ನಿಗ್ಧಾನಿ ಮಾತ್ರಕ. ಎಲ್ಲ ರೀತಿಯಾದ ಭೋಗದ್ರವ್ಯಗಳನ್ನು ಕೂಡ ನನಗವಳು ಕೊಡಬೇಕು. ಸೃಜತು ಶ್ರೀರಪಾಂ ದೇವಿ ಭೋಗಭಾಗವಾಯ ಕಾಮಿನಿ. ಶ್ರೀದೇವಿಯ ಸ್ತನಯೋ ಜಜ್ಞೆ ಚಿಕ್ಲೀತೋ ನಾಮ ಮನ್ಮಥಃ. ಮನ್ಮಥನೇ ಚಿಕ್ಲೀತ ಎಂಬ ಹೆಸರಿನಿಂದ ಆ ಲಕ್ಷ್ಮೀದೇವಿಯ ಮಗನಾಗಿ ಹುಟ್ಟಿದ. ಅಬನ್ನ ವಿಕೃತೋ ಚಿತ್ತೆ ಜಾತಃ ಕಾಮೋಹಿ ಚಿತ್ತಜಃ. ನೀರು ಮತ್ತೆ ಪೃಥ್ವಿ ಇವುಗಳ ವಿಕಾರ ಆದಾಗ ಮನಸ್ಸಿನಲ್ಲಿ ಹುಟ್ಟಿದವನೇ ಚಿತ್ತಜನಾದಂತಹ ಈ ಚಿಕ್ಲೀತ. ತಸ್ಮಾತ್ ಚಿಕ್ಲೀತ ನಾಮಾನಂ. ಅವನಿಗೆ ಚಿಕ್ಲೀತ ಅಂತ ಹೆಸರು. ಲಕ್ಷ್ಮೀ ಪುತ್ರ ಅವನು. ಕಾಮದೇವಂ ಸಮಾರಾಧ್ಯ ಯತ್ನತಃ ಪ್ರಾಪ್ನುಯಾತ್ ಶ್ರೇಯಂ. ಕಾಮದೇವನನ್ನು ಆರಾಧಿಸಿದರೆ ಆತನ ತಾಯಿಯಾದ ಲಕ್ಷ್ಮೀದೇವಿಯ ಅನುಗ್ರಹವು ಕೂಡ ದೊರೆಯುತ್ತದೆ. ಚಿಕ್ಲೀತ ಶ್ರೀಸುತ ಸ್ವಾಮಿನ್ ಚಿರಂ ನಿವಸ ಮದ್ಗೃಹೆ. ಅವನನ್ನ ಹೀಗೆ ಪ್ರಾರ್ಥನೆ ಮಾಡಬೇಕು. ಶ್ರೀದೇವಿಯ ಮಗನಾದ ಚಿಕ್ಲೀತನೇ, ನನ್ನ ಮನೆಯಲ್ಲಿ ವಾಸ ಮಾಡುವ. ಮತ್ಕುಲೇ ಸುಚಿರಂ ತಿಷ್ಠ. ನನ್ನ ಮನೆಯಲ್ಲಿ ದೀರ್ಘಕಾಲ ಇರು. ನನ್ನ ಮನಸ್ಸಿನಲ್ಲಿ ಸನ್ನಿಧಾನವನ್ನು ಮಾಡು. ತ್ವದಾಗಮನ ಮಾತ್ರೇಣ ತ್ವನ್ಮಾತ್ರ ತ್ವಾಮನುವ್ರಜೇತ್. ನೀನು ಇಲ್ಲಿ ಬಂದ್ರೆ ಸಾಕು, ನಿನ್ನ ತಾಯಿಯಾದಂತಹ ಲಕ್ಷ್ಮೀದೇವಿಯು ಕೂಡ ನನ್ನ ಬಳಿಗೆ ಬರ್ತಾಳೆ. ತ್ವಯಿ ಪ್ರೀತಿ ಪರಾಸಾಹಿ ತವ ಛಂದೋನು ವರ್ತಿನಿ. ನಿನ್ನ ಮನಸ್ಸನ್ನು ಅವಳು ಅನುಸರಿಸಿ ಬರ್ತಾಳೆ.
ಶ್ರೀದೇವೀತಾಂ ಮಮ ಗೃಹೆ ಚಿರಂ ವಾಸಯ ಮಾತರಂ. ಆ ಶ್ರೀದೇವಿಯನ್ನ ನನ್ನ ಮನೆಯಲ್ಲಿ ನೀನು ದೀರ್ಘಕಾಲ ವಾಸ ಮಾಡುವಂತೆ ಮಾಡು. ನಮೋಸ್ತು ತುಭ್ಯಂ ಚಿಕ್ಲೀತ ಶ್ರೀದೇವಿಯೈ ಚ ನಮೋ ನಮಃ. ಕಾಮದೇವನಿಗೂ ಆ ದೇವಿಗೂ ಇಬ್ಬರಿಗೂ ನಮಸ್ಕಾರ ಮಾಡ್ತಾ ಇರುವಂತಹ ಪ್ರಸಂಗ ಇದು. ಚಿಕ್ಲೀತಃ ಅಂದ್ರೆ ಏನರ್ಥ? ಚಿತ್ತೆ ಸ್ನೇಹಕ್ಲಿನ್ನೇ ಜಾತಃ. ಚಿ ಅಂದ್ರೆ ಚಿತ್ತ ಅಂತ ಅರ್ಥ, ಮನಸ್ಸು ಅಂತ ಅರ್ಥ. ಅದು ಕ್ಲಿನ್ನವಾದಾಗ ಅಂದ್ರೆ ಒದ್ದೆ ಆದಾಗ. ಒದ್ದೆ ಆಗುವುದಂದ್ರೆ ಸ್ನೇಹದಿಂದ ಅದು ಒದ್ದೆ ಆದಾಗ. ಈ ಹುಟ್ಟಿದವನೇ ಈ ಮನ್ಮಥ. ಆದ್ರಿಂದ ಅವನನ್ನ ಚಿಕ್ಲೀತ ಅಂತ ವರ್ಣನೆ ಮಾಡ್ತಾರೆ. ಚಿತ್ತ ಪ್ರೀತಿಯ ಸೆಳೆತಕ್ಕೊಳಗಾದಾಗ ಮೂಡಿ ಬರುವವನು ಕಾಮದೇವ. ಆದ್ರಿಂದ ಅವನನ್ನ ಚಿಕ್ಲೀತ ಅಂತ ವರ್ಣಿಸ್ತಾರೆ. ಈ ಮಂತ್ರವನ್ನ ಲಕ್ಷ್ಮೀದೇವಿಯ ಅಮೃತೇಶ್ವರಿ ಎನ್ನುವ ರೂಪದ ವರ್ಣನೆ ಅಂತ ವ್ಯಾಖ್ಯಾನ ಮಾಡ್ತಾರೆ ಕೆಲವರು. ಚಂದ್ರಮಾ ಋಷಿರೇತಸ್ಯ ದೇವತಾತು ಅಮೃತೇಶ್ವರಿ ಅಂತ. ಭಾಗವತ ತಾತ್ಪರ್ಯದಲ್ಲೂ ಕೂಡ ಯತ್ರ ವಾಯುದ ಪದ್ಮಾದೇ ರೂಪೇಣ ಪ್ರಕೃತಿ ಸ್ಥಿತ ಏಕಸ್ತತ್ರ ಭೇವೇದ್ ಬ್ರಹ್ಮ ಅಂತ. ಹೀಗೆ ಪ್ರಳಯ ಕಾಲದಲ್ಲಿ ವಾಯು, ಉದ, ಪದ್ಮ, ವಾಯು ನೀರು ಮತ್ತು ಪದ್ಮ ಈ ರೂಪದಿಂದ ಲಕ್ಷ್ಮೀದೇವಿ ಇರ್ತಾಳೆ ಅಂತ ವರ್ಣನೆ ಮಾಡಿದ್ದಾರೆ. ಹೀಗೆ ಲಕ್ಷ್ಮೀದೇವಿ ಆ ಭಗವಂತನಿಗೆ ನೀರಾಗಿ ಸೇವೆ ಸಲ್ಲಿಸ್ತಾಳೆ. ಅವಳು ನಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ಆನಂದದ ಸೆಲೆ ಬತ್ತದಂತೆ ನೋಡಿಕೊಳ್ಳಿ ಅಂತ ಈ ಮಂತ್ರದ ಪ್ರಾರ್ಥನೆ. ಶಬ್ದಾರ್ಥ ಹೀಗಾಗ್ತದೆ: ಆಪಹ ಜಲರೂಪಳಾದ ಲಕ್ಷ್ಮೀದೇವಿಯು. ಅದು ಬಹುವಚನ ಆದ್ರಿಂದ ಆಕೆ ಪರಿವಾರರಾದಂತಹ ಉಳಿದ ದೇವತೆಗಳು ಅಂತಲೂ ಅರ್ಥ ಮಾಡ್ಕೊಳ್ಬಹುದು. ಸ್ನಿಗ್ಧಾನಿ ರಸಭರಿತವಾದ ವಸ್ತುಗಳನ್ನ, ರಸಭರಿತವಾದ ಕ್ಷಣಗಳನ್ನ ನನ್ನ ಜೀವನದಲ್ಲಿ ಸೃಜಂತು ಸೃಷ್ಟಿಸಲಿ ಅಂತ ಹೀಗರ್ಥ. ಚಿಕ್ಲೀತ ಚಿತ್ತದಿಂದ ಹುಟ್ಟಿರುವಂತಹ ಮನ್ಮಥನೇ, ಮೇ ನನ್ನ ಗೃಹೆ ಮನೆಯಲ್ಲಿ ವಾಸ ಮಾಡು. ಚ ಮತ್ತು ದೇವೀಂ ಸರ್ವಕ್ಕೂ ಕಾರಣಗಳಾದ ಎಲ್ಲರಿಗೂ ಹಿರಿಯಳಾದಂತಹ ಮಾತರಂ ತಾಯಿಯಾದ ಶ್ರೀಯಂ ಲಕ್ಷ್ಮೀದೇವಿಯನ್ನು ಮೇ ನನ್ನ ಕುಲೆ ಮನೆಯಲ್ಲಿ ಸಂತತಿಯಲ್ಲಿ ನಿವಾಸಯ ನೀನು ವಾಸ ಮಾಡುವಂತೆ ಮಾಡಬೇಕು. ಮನ್ಮಥನ ಸನ್ನಿಧಾನದಲ್ಲಿ ನಾವು ಮಾಡುವಂತಹ ಅದ್ಭುತವಾದ ಒಂದು ಪ್ರಾರ್ಥನೆ ಇದು. ನಮಗೆಲ್ಲ ಗೊತ್ತಿರುವಂತೆ ಮನ್ಮಥ ಕಾಮಕ್ಕೆ ಅಭಿಮಾನಿ. ಕೇವಲ ಕಾಮದ ಅಭಿಮಾನಿ ಅಲ್ಲ ಅವನು, ಕಾಮದ ಪ್ರೇರಕ ಅಲ್ಲ, ಮನೋಭಿಮಾನಿಯಾದಂತಹ ದೇವತೆ ಅವನು. ಇಂದ್ರನಿಗೆ ಸಮಾನನಾದಂಥ ದೇವತೆ. ಆದ್ರಿಂದ ಆ ಮನೋಭಿಮಾನಿಯಾದ ಆ ಕಾಮನನ್ನ ನಾವು ಹೀಗೆ ಪ್ರಾರ್ಥಿಸಬೇಕು ಯಾವತ್ತೂ ಕೂಡ. ಲಕ್ಷ್ಮೀದೇವಿಯ ಸನ್ನಿಧಾನ, ಆ ಲಕ್ಷ್ಮೀದೇವಿ ಶಾಸ್ತ್ರಕ್ಕೆ ಅಭಿಮಾನಿನಿ, ಹಾಗೆ ಸಂಪತ್ತಿಗೂ ಅಭಿಮಾನಿನಿ. ಅವಳ ಸನ್ನಿಧಾನ ನಮ್ಮ ಮನೆಯಲ್ಲಿ ಇರುವುದು ಅಂದರೆ ಶಾಸ್ತ್ರದ ಶ್ರವಣ, ಮನನ, ಪಾಠನ ಇತ್ಯಾದಿಗಳು, ಹಾಗೆ ಸಂಪತ್ತು. ಇದು ಯಾವತ್ತೂ ಕೂಡ ನನ್ನ ಮನೆಯಿಂದ, ನನ್ನ ಕುಲದಲ್ಲಿ, ನನ್ನ ಪರಂಪರೆಯಲ್ಲಿ ತಪ್ಪದೇ ಇರಲಿ. ಹಾಗೆ ನನ್ನ ಮನಸ್ಸನ್ನು ನೀನು ಪ್ರೇರಿಸಬೇಕು ಅಂತ ಮನೋನಿಯಾಮಕನಾದಂಥ ಆ ಪ್ರದ್ಯುಮ್ನನಿಗೆ ಇದೊಂದು ಪ್ರಾರ್ಥನೆ. ಅಲ್ಲಿಗೆ ಈಗ ನಾವು ನೋಡ್ತಾ ಇರುವಂತಹ ಮಂತ್ರದ ಶ್ರವಣ, ಅದು 12ನೇ ಮಂತ್ರ, ಅದು ಸಮಾಪ್ತವಾಗಿದೆ.